ಲೀಗಲ್ ಆಗಿ ಅಂದ್ರೆ ಕಾನೂನು ವಿರುದ್ಧವಾಗಿ ಅಂತ ನಾವು ಹೋಗೇ ಇಲ್ಲ. ಕಾನೂನು ಬದ್ಧವಾಗಿ ಮಾಡಿ ನಾವು ಏನು ಕೆಲಸ ಮಾಡಿದ್ರು ಏನೇ ಮಾಡ್ಕೊಂಡ್ರು ನಾವು ಕಾನೂನು ಬದ್ಧವಾಗಿ ಕಾನೂನು ವಿರುದ್ಧ ಅಂತ ಹೋಗೇ ಇಲ್ಲ, ನಾವು ಕಾನೂನು ಪ್ರಕಾರವಾಗಿ ಹೋಗಿವಿ. ನಾವಂತ್ರು ಇಲ್ಲಿಗಲ್ ಆಗಿ ಮ್ಯಾರೇಜ್ ಆಗಿಲ್ಲ, ಸಂವಿಧಾನ ಪ್ರಕಾರ ಲೀಗಲ್ ಆಗಿ ಮ್ಯಾರೇಜ್ ಆಗಿವಿ. ಆದ್ರೂ ಸ್ವಲ್ಪ ಜನ ಇಲ್ಲಿಗಲ್ ಆಗಿ ಸ್ವಲ್ಪ ಏನೇನೋ ನಡೆಸಿದಾರ, ಅವ್ರಿಗೆಲ್ಲ ಲೀಗಲ್ ಆಗಿ ಬಂದು ಉತ್ತರ ಕೊಡ್ತೀವಿ. ಅದೇ ಸ್ವಲ್ಪ ಲವ್ ಸ್ಟೋರಿ ಬ್ಲಾಗ್ ಅಲ್ಲತ್ತಿರಲ್ಲ, ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಗಳು ನಡೆದವ. ನಾವು ಅನ್ಪಡಿಲ್ಲ, ನನಗೆ ಕಾನೂನು ಅನ್ನೋದು ನಮ್ಮ ತಂದೆ ರಕ್ತದಿಂದ ಬಂದದ. ನಮ್ಮ ನೇಮ್ ಹೇಳ್ತೀನಿ ಇವತ್ತು ನಿಮ್ಗೆ ಹೇಳಬೇಡ್ರಿ. ನಮ್ಮ ನೇಮ್ ನಾವು ಹೇಳ್ತೀವಿ, ನಮ್ಮ ನೇಮ್ ನೀವು ಹೇಳೋದು. ಒಂದಿಷ್ಟು ಇಲ್ಲಿಗಲ್ ಆಗಿ ನಡೆದದ, ಅದ್ರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡಕ್ಕಂತೇಳಿ ನಮ್ಮ ಲಾಯರ್ ಹತ್ರ ಹೋಗಿದ್ದೆ ನಾನು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನಾನು ಸಂಜೆ 7 ಗಂಟೆಗೆ. ಯಾಕನ್ನೋದು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಸಿಕ್ಕಾಪಟ್ಟೆ ಜನ ಪ್ರತಿ ವ್ಲಾಗಿಗೆ, ಪ್ರತಿ ಒಂದು ವಿಡಿಯೋಸಿಗೆ ಬರ್ತಾ ಇರೋವಂಥ ಒಂದೇ ಒಂದು ಕಾಮೆಂಟ್ ಅಪ್ಪ ಅಂದರೆ ಲವ್ ಸ್ಟೋರಿ ವ್ಲಾಗ್ ಅಂತ ಹೇಳಿದ್ದಾರೆ. ಸೊ ಗೈಸ್, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋಕೆ ಇವತ್ತು, ಮತ್ತು ಇನ್ನೊಂದಿಷ್ಟು ಅಂತ್ಯಗಳು ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು ನಿಮ್ಮ ಮುಂದೆ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಸ್ವಲ್ಪ ಊರಿಗೆ ಹೋಗಿದ್ದೆ. ಒಂದು ವರ್ಕ್ ಇತ್ತು, ಅದು ಏನು ವರ್ಕಪ್ಪ ಅನ್ನೋದು ನಾಳೆ ಆಮೇಲೆ ಹೇಳಿದ್ದೆ ಅಂತ ನಿಮಗೆ. ಅಲ್ಲಿ ವರ್ಕಿಂಗ್ ಸಲಿಂದ ಅಂತ ಹೋಗಿದ್ದೆ ಬೆಳಗ್ಗೆಯಿಂದ ಅಲ್ಲೇ ಸ್ವಲ್ಪ ಭಾಳ ಟೈಮ್ ಆಯಿತು. ಅಲ್ಲೆಲ್ಲ ಮಾತಾಡೋದು ಗದ್ದಲದೊಳಗೆ ಟೈಮ್ ಆಯಿತು. ಇವಾಗ ಜಸ್ಟ್ ಬಂದಿನಿ ನಮ್ಮ ಮನೆಗೆ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ವ್ಲಾಗ್ ಶುರು ಮಾಡಕತ್ತೀನಿ. ಇಲ್ಲಾಂದ್ರೆ ಅವಾಗೇ ಶುರು ಮಾಡ್ತಾಯಿದ್ದೆ, ಇವಾಗ ಶುರು ಮಾಡ್ತೀನಿ ವ್ಲಾಗ್. ಸೊ ಲವ್ ಸ್ಟೋರಿ ವ್ಲಾಗ್ ಬಗ್ಗೆ ಭಾಳ ಜನ ಕೇಳಕತ್ತಿದ್ದಿಲ್ಲ, ಅದಕ್ಕೊಂದಿಷ್ಟು ಕ್ಲಾರಿಟಿ ಕೊಡಬೇಕು. ಲವ್ ಸ್ಟೋರಿ ವ್ಲಾಗ್ ಯಾವಾಗ ಹಾಕ್ತೀವಿ, ಯಾಕೆ ಹಾಕಾಕತ್ತಿಲ್ಲ, ಇಷ್ಟೆಲ್ಲ ಕಾಮೆಂಟ್ ಹಾಕೋರು ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತೇಳಿದ್ರೆ. ಆ್ಯಂಡ್ ನಮ್ಮ ಪಾರ್ಟ್ನರ್ ನೇಮ್ ಕೇಳಕತ್ತಿದ್ರಲ್ಲ ಭಾಳ ಜನ, ನಮ್ಮ ನೇಮ್ ಕೇಳಕತ್ತಿದ್ರಿ, ನಮ್ಮ ಪಾರ್ಟ್ನರ್ ನೇಮ್ ಕೇಳಕತ್ತಿದ್ರಿ, ನಮ್ಮ ಪಾರ್ಟ್ನರ್ದು ನೇಮ್ ಕೇಳಕತ್ತಿದ್ರಿ, ಮತ್ತು ನನ್ನ ನೇಮ್ ಕೇಳಕತ್ತಿದ್ರಿ, ಕ್ವಾಲಿಫಿಕೇಷನ್ ಅದು ಇದು ಭಾಳ ಕೇಳತ್ತಿದ್ರು. ಅವೆಲ್ಲ ಕ್ವಾಲಿಫಿಕೇಷನ್ ಅದೆಲ್ಲ ಹೇಳೋಕ್ಕೆ ಸಹ ಟೈಮ್ ಇಲ್ಲ. ಅಂದರೆ ನೆಕ್ಸ್ಟ್ ವ್ಲಾಗ್ಗಳು ಹೇಳ್ತೀನಿ ಮುಂದೆ, ಅಪ್ಕಮಿಂಗ್ ವ್ಲಾಗ್ಸ್ ಒಳಗಡೆ. ಡೈಲಿ ವ್ಲಾಗ್ಸ್ ಇರ್ತಾವೆ ನಮ್ಮದು, ಹೆಂಗೂ ಗೊತ್ತಿದೆ ನಿಮ್ಗೆ, ಒಂದೊಂದು ಹೇಳ್ಕೊತೀವಿ. ಬಟ್ ಇವತ್ತಿನ ವ್ಲಾಗ್ ಒಳಗಡೆ ನಮ್ಮ ಪಾರ್ಟ್ನರ್ ಬಗ್ಗೆ ಒಂದಿಷ್ಟು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಒಂದಿಷ್ಟು ಅಂತ್ಯಕ್ಕಂತ್ಯ ಬಗ್ಗೆ ಮಾತಾಡಬೇಕು. ಮತ್ತು ಲವ್ ಸ್ಟೋರಿ ವ್ಲಾಗ್ ಯಾಕೆ ಆಗ್ತಿಲ್ಲ, ಹೇಳಿದ್ರೆ ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕು. ಮತ್ತು ನಾನು ಇವತ್ತು ಚಂತನ ಇಲ್ಲಿಗೆ ಹೋಗಿದ್ದೆ, ಅಂದರೆ ಬೆಳಗ್ಗೆಯಿಂದ. ನಮ್ಮ ಪಾರ್ಟ್ನರ್ ಬಂದಿರಲಿಲ್ಲ, ನಾನು ಒಬ್ಬನೇ ಹೋಗಿದ್ದೆ. ಬೆಳಗ್ಗೆಯಿಂದ ಹೋದವ ಇಲ್ಲಿಗೆ ಹೋಗಿದ್ದೆ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು ನಿಮ್ಮ ಮುಂದೆ. ಬನ್ನಿ, ಇವಾಗ ನಮ್ಮ ಪಾರ್ಟ್ನರಿಗೆ ತೊಗೊಂಡು ಮಾಡ್ಬೇಕು. ನಾನೀಗ ನಮ್ಮ ಪಾರ್ಟ್ನರಿಗೆ ಕರ್ಕೋದಿ. ಓಕೆ ಗೈಸ್, ಅದೇ ಇದ್ರ ಬಗ್ಗೆ ಭಾಳ ಮಾತಾಡೋದು, ಸ್ವಲ್ಪ ಅಂದರೆ ಭಾಳ ಮಾತಾಡೋದು ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ನಮ್ಮ ಸ್ವೀಟಿ ನೋಡ್ರಿ ಗೈಸ್, ನಮ್ಮ ಸ್ವೀಟಿ ಅವ್ರು ಯಾರೋ ಕಮೆಂಟ್ ಹಾಕಿದ್ರಿ. ಎಲ್ಲ ಕಮೆಂಟ್, ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗಳು ಓದ್ತೀವಿ ನಾವು. ಸೊ ಅದರೊಳಗೆ ಒಂದು ಕಮೆಂಟ್ ಏನು ಹಾಕಿದ್ರಿ ಅಂದ್ರೆ, ಊಟ ಮಾಡೋ ಟೈಮ್ನಾಗೆಲ್ಲ ಕ್ಯಾಟ್ಗಳಿಗೆ ಮುಟ್ಟಬಾರ್ದು, ಅವ್ರದ್ದೆಲ್ಲ ಏನೋ ಸೆನ್ಸಿಟಿವ್ ಏನೇನು ಇರ್ತದೆ, ಅದು ಡಾಕ್ಟರ್ಸ್ ಇದು ಹೇಳ್ತಾರ ಅಂತೇಳಿ ಹೇಳಿದ್ರೆ. ಪದೇ ಯಾಕೆ ಚಂದನ ಊಟ ಮಾಡೋಕೆ ಎಲ್ಲ ಕ್ಯಾಟ್ ಮುಡ್ದೈತಳಿಗೆ ಹೇಳ್ತಿದ್ರು. ಇದು ನಮ್ಮ ಕ್ಯಾಟ್ ಅಲ್ರಿ, ಕೂಸದ, ಇದು ಭಾಳ ಲವ್ ಅದ ಅಂದಮೇಲೆ, ನನಗೂ ಇದ್ರ ಮೇಲೆ ಭಾಳ ಲವ್ ಅದ. ಬಟ್ ಇದು ನೋಡಿ ಕಡಿತದಲ್ಲ, ಇದು ಕಡಿಯಲ್ಲ. ಅದು ಹೆಂಗೆ ಮಾಡ್ತದೆ ಅಂದ್ರೆ ಪ್ರೀತಿಯಿಂದ ಹಿಂಗೆ ಬ್ಯಾಗ್ ಹಿಡ್ಕೊತಟ್ಟೆ, ಹಿಂಗೆ ಏನು ಕಡಿಯಲ್ಲ, ಹಿಡಿದು ಬ್ಯಾನ್ ಏನು ಕಡಿಯಲ್ಲ ಅಂತ ಕ್ಯಾಟ್ ಅದ ಇದು. ಸೊ ಆ್ಯಂಡ್ ನೀವು ಹೇಳೋದನ್ನ ಒಂದು ಲೆಕ್ಕದಾಗ ಕರೆಕ್ಟ್ ಅದ. ಅಂದರೆ ಹೆಲ್ತ್ ಕಡೆ ಹೋಗಿ ನೋಡಿದ್ರೆ ನಾವು ನಮ್ಮ ಪ್ರೊಫೆಷನ್ ಅದ, ನಿಮ್ಗೆ ಗೊತ್ತದಲ್ಲ, ಮೆಡಿಕಲ್ ಹಂಗಾಯ್ಸಿ ನೋಡಿದ್ರೆ ನೀವು ಹೇಳಿದ್ದು ಕರೆಕ್ಟ್. ಊಟ ಟೈಮ್ನಾಗ ಮುಟ್ಬಾರ್ದು, ಇಂಥ ಟೈಮ್ನಾಗೆಲ್ಲ ಮುದ್ದಾಡೋದು ನಡೀತದಲ್ಲ ನಮ್ಮ ಸ್ವೀಟಿ ನಮ್ಮ ಸ್ವೀಟಿ. ಗೈಸ್ ಇವಾಗ ನಮ್ಮ ಪಾರ್ಟ್ನರ್ ಜೊತೆ ಕುಂತು ಮಾತಾಡಕತ್ತೀನಿ. ಇವತ್ತ ನಾನು ಹೊರಗಡೆ ಎಲ್ಲೋಗಿದ್ದೆಪ್ಪ ಅಂದ್ರೆ, ಒಂದು ಸ್ವಲ್ಪ ನಮ್ಮ ಇಬ್ಬರ ಬಗ್ಗೆ ಇಲ್ಲಿಗಲ್ ಆಗಿ ಒಂದಿಷ್ಟು ಏನೋ ಕಾರ್ಯಕ್ರಮಗಳು ನಡೆಸ್ಯಾರ. ಅವರು ಯಾರು ಏನನ್ನೋದು ಮುಂದೆ ಬರೋ ದಿನಗಳಲ್ಲಿ ಹೇಳ್ತೀವಿ. ಅದೈತಲ್ಲ, ಒಂದಿಷ್ಟು ಇಲ್ಲಿಗಲ್ ಆಗಿ ನಡೆದದ, ಅದ್ರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡೋಕ್ಕಂತೇಳಿ ನಮ್ಮ ಲಾಯರ್ ಹತ್ರ ಹೋಗಿದ್ದೆ ನಾನು. ನಮ್ಮ ಪಾರ್ಟ್ನರ್ ಇಲ್ಲೇ ಇದ್ದರು. ಈ ಬೆಳಗ್ಗೆ ಹೋಗಿದ್ದೆ ನಾನು ನಮ್ಮ ಲಾಯರ್ ಹತ್ರ ಮಾತಾಡೋಕ್ಕಂತೇಳಿಕೆ. ನಮ್ಮ ಲಾಯರೆಲ್ಲ ಅವ್ರ ಕೂಡ ಎಲ್ಲ ಮಾಡ್ಕೊಂಡು ಬರ್ಬೇಕಂದ್ರೆ ನೈಟ್ ಆಯ್ತು ನನಗೆ. ವಾಪಸ್ ಇಲ್ಲಿ ಊರಿಗೆ ಬರ್ಬೇಕಂದ್ರೆ, ಈ ಕಡೆ ಬರ್ಬೇಕಂದ್ರೆ. ಸೊ ಇವತ್ತು ಅಲ್ಲಿ ಹೋಗಿದೆ. ನೀವು ಮತ್ತು ಅಂಥದ್ರೊಳಗಡೆ ನೀವು ಬಿಡ್ಲಾರ್ದೆ ಡೈಲಿ ಲವ್ ಸ್ಟೋರಿ ವ್ಲಾಗ್ ಅಂತೇಳಿ ಹಾಕ್ಲಕತ್ತೀರಿ. ಲವ್ ಸ್ಟೋರಿ ವ್ಲಾಗ್ ಮಾಡೋಕ್ಕೆ ನಮಗೆ ಬಂದಿಲ್ಲ, ಏನು ಟೆನ್ಷನ್ ಇಲ್ಲ. ಬಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ನಡೆದ ನಮ್ಮಿಬ್ಬರದು. ಲವ್ ಸ್ಟೋರಿ ವ್ಲಾಗ್ ಮಾಡ್ಬೇಕಂದ್ರೆ ದೊಡ್ಡ ಪ್ರಾಬ್ಲಮ್ಗಳು ನಡೆದವ.
ಲವ್ ಮ್ಯಾರೇಜ್ ಅಂತ ಗೊತ್ತಿರೋದಲ್ಲ ನಿಮ್ಗೆ ಯಾವ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಹೆಂಗೆ ಪ್ರಾಬ್ಲಮ್ ಅನ್ನೋದು ಪ್ರಾಬ್ಲಮ್ ನಡೆದವ. ಸೊ ಹಂಗಾಗಿ ನಾವು ಇನ್ನೂ ಲವ್ ಸ್ಟೋರಿ ವ್ಲಾಗ್ ಅನ್ಕೋತಾನ ಹಾಕಲ್ಲ. ಸ್ವಲ್ಪ ಅದೊಂದಿಷ್ಟು ಅಂದ್ರೆ ನಾವೇ ಹೇಳ್ತೀವಿ ನಿಮ್ಗೆ ಲವ್ ಸ್ಟೋರಿ ವ್ಲಾಗ್ ಇವತ್ತಿಷ್ಟು ಈ ದಿನ ಬರ್ತದ ಈ ಡೇಟಿಗೆ ಬರ್ತದೆ ನಾನೇ ಹೇಳ್ತೀನಿ ನಿಮ್ಗೆ. ಅದೇ ಸ್ವಲ್ಪ ದಿನನೇ ಸ್ವಲ್ಪ ದಿನ ಆಯ್ತಲ್ಲ ಆದಷ್ಟು ಬೇಗ ನಿಮ್ಗೆ ಅದು ಆಗ್ತೈತಾ ಇದು ಏನಂತಾರ ಲವ್ ಸ್ಟೋರಿ ವ್ಲಾಗ್ ಹಾಕ್ತೀವಿ. ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಅದು ಹಾಕ್ಲಾಗತ್ತೆ ಅದ್ರ ಸಲ ನಿಮ್ಗೆ ಅದು ಹೇಳಲೇಬೇಕೇ ಬಂತದ. ಅದು ಇಲ್ಲಿಗಲಾಗಿ ಒಂದು ಸ್ವಲ್ಪ ಕೆಲಸ ನಡೆದಲ್ಲ ಅದರ ಅದು ಈ ಟೈಮಿಗೆ ಹಾಕೋದು ಸರಿಯಲ್ಲ. ನಮ್ದೆಲ್ಲ ಕಂಪ್ಲೀಟ್ ಆಗಿಂದ ಹಾಕಿದ್ರೆ ಅದು ನಮ್ಮ ಒಂದು ಇದು ಇರ್ತದೆ, ನಮಗೂ ನಿಶ್ಚಿಂತ ಇರ್ತದೆ. ನಿಮ್ಮ ನೆಮ್ಮದಿಯಿಂದ ನಿಮ್ಮ ಮುಂದೆಲ್ಲ ನಮ್ಮದು ಲವ್ ಸ್ಟೋರಿ ಎಲ್ಲ ಹೇಳ್ಕೊಬೋದು. ಸೊ ಅದ್ರ ಸಲುವಾಗಿ ಈ ಇಲ್ಲಿಗಲ್ ದಂಧೆನ ಫಸ್ಟ್ ಬಂದ್ ಮಾಡಬೇಕು. ಬಂದ್ ಮಾಡಿ ಆಮೇಲೆ ನಿಮ್ಮ ಮುಂದೆ ಬಂದು ನಾವೆಲ್ಲ ಹೇಳ್ಬೇಕು ಅಂತೇಳಿ ಅನ್ಕೊಂಡು ಲವ್ ಸ್ಟೋರಿ ಬ್ಲಾಗ್ನ ಸ್ವಲ್ಪ ಮುಂದಕ್ಕೆ ಹಾಕಿವಿ. ಆದಷ್ಟು ಬೇಗ ಹೇಳ್ತೀವಿ, ಅದೇನು ದೂರ ಲಾಂಗ್ ದೂರಿಲ್ಲ, ಆದಷ್ಟು ಬೇಗನೆ ಹೇಳ್ತೀವಿ ಅಂತ. ಮತ್ತೆ ಗೈಸ್ ಇನ್ನೊಂದು, ನಾವಂತೂ ಇಲ್ಲಿವರೆಗೂ ಯಾವುದೇ ಥರ ಇಲ್ಲಿಗಲ್ ಆಗಿ ಒಂದು ಕೆಲಸ ಮಾಡಿಲ್ಲ. ಏನೇ ಮಾಡಿದ್ರು ಲೀಗಲ್ ಆಗಿ ಮಾಡೀವಿ, ಕಾನೂನು ಪ್ರಕಾರವಾಗಿ ಮಾಡೀವಿ. ನಾವು ಇಲ್ಲಿಗಲ್ ಆಗಿ ಕಾನೂನು ವಿರುದ್ಧವಾಗಿ ಅಂತೂ ನಾವು ಒಂದು ಕೆಲಸ ಮಾಡಿಲ್ಲ. ನಾವ್ ಏನೇ ಮಾಡ್ಕೊಂಡ್ರು ಏನೇ ಆಗಿದ್ರು ನಾವು ಲೀಗಲ್ ಆಗಿ ಹೋಗಿವಿ. ನಾವಂತೂ ಇಲ್ಲಿಗಲ್ ಆಗಂತೂ ಮ್ಯಾರೇಜ್ ಆಗಿಲ್ಲ, ಸಂವಿಧಾನ ಪ್ರಕಾರ ಲೀಗಲ್ ಆಗೇ ಮ್ಯಾರೇಜ್ ಆಗಿವಿ. ಸ್ವಲ್ಪ ಜನ ಇಲ್ಲಿಗಲ್ ಆಗಿ ಏನೇನೋ ನಡ್ಸ್ಯಾರ, ಅವರಿಗೆಲ್ಲ ಸಂವಿಧಾನ ಪ್ರಕಾರ ಬಂದು ಉತ್ತರ ಕೊಡ್ತೀವಿ. ನಮಗೂ ಇವತ್ತು ಒಂದ್ ಸ್ವಲ್ಪ ಗೊತ್ತಾಗ್ಯದ ಅದು ಮ್ಯಾಟ್ರ್ ಏನೇನು ಅಂತ. ಆದಷ್ಟು ಬೇಗ ಕಾನೂನ ಪ್ರಕಾರನೇ ಉತ್ತರ ಕೊಡ್ತೀವಿ. ಹೌದು ಗೈಸ್, ಸ್ವಲ್ಪ ಜನ ಅದಾರಲ್ಲ ಇಲ್ಲಿಗಲ್ ಆಗಿ ಕೆಲಸ ನಡೆಸ್ಯಾರಲ್ಲಿ. ಅದಕ್ಕೆ ಅವರಿಗೆಲ್ಲ ನಾವಂತೂ ಇಲ್ಲಿವರೆಗೂ ಲೀಗಲ್ ಆಗಿ ಮದುವೆ ಆಗಿವಿ, ಸಂವಿಧಾನ ಪ್ರಕಾರವಾಗಿ ಆಗಿವಿ. ನಮ್ದು ಏಜ್ ಅವ್ರದ್ದು ಏಜ್ ಸೇಮ್ ಅದ. ಸಂವಿಧಾನ ಪ್ರಕಾರದೊಳಗೆ ಏನು ಬರದಾರ ಅದ್ರೊಳಗೆ ಅದೇ ಟೈಪೇ ಮದುವೆ ಆಗಿವಿ. ನಾವು ಸಂವಿಧಾನ ಬಿಟ್ಟು ಕಾನೂನು ಬಿಟ್ಟು ಅಂತೂ ಆಗಿಲ್ಲ, ನಾವು ಕಾನೂನು ಬದ್ಧವಾಗಿ ಇದೀವಿ. ಇಲ್ಲಿಗಲ್ ಆಗಿ ಅಂತೂ ನಾವು ಮದುವೆ ಆಗಿಲ್ಲ, ನಾವು ಇಲ್ಲಿಗಲ್ ಆಗಿ ಕೆಲಸ ಮಾಡಿಲ್ಲ, ಇಲ್ಲಿಗಲ್ ಆಗಿ ಏನೂ ಆಗಿಲ್ಲ ನಮ್ದು. ಅಷ್ಟಾದ್ರೂ ಸ್ವಲ್ಪ ಜನ ಇಲ್ಲಿಗಲ್ ಆಗಿ ನಡ್ಸ್ಯಾರ, ಅವರಿಗೆಲ್ಲ ಆದಷ್ಟು ಬೇಗ ಲೀಗಲ್ ಆಗಿ ಬಂದು ಉತ್ತರ ಕೊಡ್ತೀವಿ. ನಾವು ಇಬ್ಬರು ಸೇರಿ ಆದಷ್ಟು ಬೇಗ ಲೀಗಲ್ ಆಗಿ ಬಂದು ಉತ್ತರ ಕೊಡ್ತೀವಿ ಅವರಿಗೆ. ಅದೇ ಸ್ವಲ್ಪ ಲವ್ ಸ್ಟೋರಿ ಬ್ಲಾಗ್ ಅಲ್ಲತ್ತಿರಲ್ಲ, ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಗಳು ನಡೆದವ, ಅವೆಲ್ಲ ಕ್ಲಿಯರ್ ಮಾಡ್ಕೊಂಬಂದು ಲೀಗಲ್ ಆಗಿ ಅವರಿಗೆಲ್ಲ ಸ್ವಲ್ಪ ತಿಳಿಸಿ ಆಮೇಲೆ ತಲ್ಲಿ ನಿಮ್ಮ ಮುಂದೆ ಪ್ರತಿಯೊಂದು ನಾವು ಹೇಳ್ತೀವಿ. ಪ್ರತಿಯೊಂದು ಲವ್ ಸ್ಟೋರಿ ಬ್ಲಾಗ್ ಆಗಿರ್ಬೋದು, ನಮ್ದು ಏನೇನದಲ್ಲ, ನಮ್ಮದು ಎಜುಕೇಷನ್ ಕೇಳ್ತಿದ್ರಲ್ಲ, ನಮ್ಮ ಇಬ್ಬರದ್ದು ಎಜುಕೇಷನ್ ಆಗಿರ್ಬೋದು ಎಲ್ಲ ಹೇಳ್ತೀವಿ. ನಾವೇನು ಅನ್ಪಡಿಲ್ಲ, ಸಾಲಿ ಕಲ್ತೀವಿ, ಕಾನೂನು ತಿಳ್ಕೊಂಡಿವಿ, ಎಲ್ಲ ಮಾಡೀವಿ. ನಾವು ಅನ್ಪಡಿಲ್ಲ. ಸ್ವಲ್ಪ ಜನಕ್ಕೆ ಐತಲ್ಲ ಏನೋ ಅನ್ಕೊಂಡ್ರ, ನಾವು ಅನ್ಪಡಿಲ್ಲ. ನನಗೆ ಕಾನೂನು ಅನ್ನೋದು ನಮ್ಮ ತಂದೆ ರಕ್ತದಿಂದ ಬಂದದ. ನಮ್ಮ ತಂದೆಯವರದಾರ ನಮ್ಮ ಚಿಕ್ಕವರಿದ್ದಾಗ ಕಲ್ಸ್ಯಾರ. ನಮ್ಮ ತಂದೆ ರಕ್ತ ಅದ ನನ್ನ ಮೈಯಾಗ. ನಮ್ಮ ತಂದೆಯವರದಾರಲ್ಲ ಕಾನೂನದೊಳಗೆ ಎಷ್ಟು ಶಾಣೆ ಇದ್ರು ಎಷ್ಟು ಇದ್ದರು ಎಲ್ರಿಗೂ ಗೊತ್ತದ. ನನ್ನ ಮೈಯಲ್ಲಿರೋದು ನಮ್ಮ ತಂದೆಯವ್ರ ರಕ್ತ. ನಮ್ಮ ತಂದೆಯವ್ರು ಯಾವ ಥರ ಕಾನೂನು ಬದ್ಧವಾಗಿದ್ದು ನಾನು ಅವ್ರ ಥರ ಕಾನೂನು ಬದ್ಧವಾಗಿದ್ದೀನಿ. ಕಾನೂನು ವಿರುದ್ಧ ಅಂತ ಹೋಗಲ್ಲ. ನಮ್ಮ ತಂದೆಯವ್ರು ಏನು ಕಲಿಸ್ಕೊಟ್ರಲ್ಲ ಅದೇ ರೀತಿಯಾಗಿ ನಾನು ಕಾನೂನು ಪ್ರಕಾರ ಇದ್ದೀನಿ. ಆದಷ್ಟು ಬೇಗ ನಿಮ್ಗೆ ಐತೆಲ್ಲ ಕಾನೂನು ಪ್ರಕಾರ ನಾವು ಒಂದು ಮಾತಾಡ್ತೀವಿ. ಅದೆಲ್ಲ ಬಿಡ್ರಿ. ಮತ್ತು ಮುಂದೆ ಬರೋ ದಿನಗಳಲ್ಲೆಲ್ಲ ಆದಷ್ಟು ಬೇಗನೆ, ಭಾಳ ಬೇಗನೆ ಆಗುತ್ತಿದ್ದು. ಆದಷ್ಟು ಬೇಗ ನಮ್ಮ ಇವತ್ತು ನಾವು ಲಾಯರ್ಗೂ ಭೇಟಿಯಾಗಿ ಬಂದೆ. ನಮ್ಮ ಲಾಯರ್ ಹೇಳಿದ್ರು ಆದಷ್ಟು ಬೇಗ ಇದೆಲ್ಲ ಕ್ಲಿಯರ್ ಮಾಡಮು, ಇಲ್ಲಿಗೆಲ್ಲ ಯಾರು ಹೊಂಟ್ರಲ್ಲ ಅವ್ರಿಗೆಲ್ಲ ತೆಗೆಯಮಂತ. ಮತ್ತೆ ಇನ್ನೊಂದಿಷ್ಟು ಸ್ವಲ್ಪ ಬೇರೆ ಬಂದಾವ, ನಿಮಗೆ ಐತಲ್ಲ ನಾವು ನೆಕ್ಸ್ಟ್ ಹೇಳ್ತೀವತ್ತು. ನಿಮ್ಗೆ ಸ್ವಲ್ಪ ಬಂದಾವ, ಯಾರ್ಯಾರು ಏನೇನು ಮಾತಾಡಕತ್ತೀರಿ, ಯಾರ್ಯಾರು ಏನು ಮಾಡಾಕತ್ತೀರಲ್ಲ ಇಲ್ಲಿಗೆಲ್ಲಾಗಿ ಅವ್ರದ್ದೆಲ್ಲ ಬಂದ್ ಮಾಡ್ಸಮು. ಅವರೆಲ್ಲ ನಮ್ಮದು ಕರೆಕ್ಟ್ ಎಲ್ಲ ಅಲ್ಲಿಗೆ ಬರ್ತದ. ಇದು ನಮ್ದು ಏನೇನಾಯ್ತು, ಹೆಂಗಾಯ್ತು, ಏನೇನು ನಡೆದಿತ್ತು ಇದೆಲ್ಲ ನಾವು ತಿಳಿಸಿ ಒಂದಿನ ನಿಮಗೆಲ್ಲ ಪ್ರತಿಯೊಂದು ಪರ್ಟಿಕ್ಯುಲರ್ ಆಗಿ ಹೇಳ್ತೀವತ್ತು ನಿಮಗೆ ಒಂದಿನ. ಇದು ಐತಲ್ಲ ಸ್ವಲ್ಪ ಅದು ಇಲ್ಲಿಗೆಲ್ಲ ನಡ್ಸಲ್ಲ, ಅವ್ರದ್ದು ಒಂದಿಷ್ಟು ಕೆಲಸ ಬಂದ್ ಮಾಡಿಸ್ಬೇಕಲ್ಲ, ಅದ್ರ ಸಲ ಅಂತೇಳಿ ನಾವು ಸ್ವಲ್ಪ ದಿನದಲ್ಲಿ ನಿಮ್ಮ ಮುಂದೆ ಪ್ರತಿಯೊಂದು ತಂದಕ್ಕೆ ನಿಮ್ಮ ಮುಂದೆ ಇಡ್ತೀನಿ. ಅದು ಏನೇನಾಗಿತ್ತು ಎಲ್ಲ ಆಗಿತ್ತು ಎಲ್ಲದು ಪ್ರತಿಯೊಂದು ಎಲ್ಲ ಹೇಳ್ತೀವಂತ. ಇವಾಗಂತೂ ಏನು ಹೇಳಲ್ಲ, ಏನು ಎಂತ ಅದೆಲ್ಲ ಸ್ವಲ್ಪ ಇಲ್ಲಿಗೆಲ್ಲ ನಡೆದಲ್ಲ, ಅದು ಇಲ್ಲಿಗೆಲ್ಲ ಅಷ್ಟೇ ಹೇಳ್ಬೇಕಾಗತ್ತಾ. ನಾವು ಲೀಗಲಾಗಿ ಬಂದಾಗ ನಿಮ್ಮ ಮುಂದೆಲ್ಲ ಬಂದು ಹೇಳ್ತೀವಿ, ನಾನು ನಮ್ಮ ಪಾರ್ಟ್ನರ್ ಅವರು. ಓಕೆ, ಇದೊಂದೇ ನಿಮ್ಮ ಮುಂದೆ ಹೇಳೋದಿತ್ತು. ಆ್ಯಂಡ್ ಅದು ಮ್ಯಾಟ್ರ್ ಇಲ್ಲಿಗೆ ಬಿಡಮಂತ. ಇವಾಗ ನೆಕ್ಸ್ಟ್ ಮ್ಯಾಟ್ರಿಗೆ ಹೋಗಮು. ಏನು ಮ್ಯಾಟ್ರಪ್ಪ ಅಂದರೆ, ಸಿಕ್ಕಾಪಟ್ಟೆ ಜನ ಕೇಳಕತ್ತಿದ್ದೀರ ನಮ್ಮ ಪಾರ್ಟ್ನರ್ ಅವ್ರ ನೇಮ್. ಸಿಕ್ಕಾಪಟ್ಟೆ ಜನ ಕೇಳಿದ್ರೆ ನನ್ನ ನೇಮ್ ಅರ್ಧ ಜನ ಗೊತ್ತಿಲ್ಲ. ಈಗಂತೂ ನ್ಯೂ ಫಾಲೋವರ್ಸ್ ಸಿಕ್ಕಾಪಟ್ಟೆ ಜನ ಬಂದಿರಿ, ಅವ್ರಿಗೂ ಆಲ್ಮೋಸ್ಟ್ ಗೊತ್ತಿರಲ್ಲ. ನಮ್ಮ ನೇಮ್ ಹೇಳ್ತೀನಿ ಅಂತ ಇವತ್ತು ನಿಮ್ಗೆ ಹೇಳಮೇನ್ರಿ. ನಿಮ್ಮ ನೇಮ್ ನಾವು ಹೇಳ್ತೀವಿ, ನಮ್ಮ ನೇಮ್ ನೀವು ಹೇಳೋದು. ಹೇಳ್ಬಿಡ್ಲಾ ನಂದೊಂದು? ನಿಂದು ನೇಮ್ ನಾನು ಹೇಳ್ತೀನಿ, ನಂದು ನೇಮ್ ನೀನು ಹೇಳ್ಬೇಕು. ಇವಾಗ ನೀವೆಲ್ಲ ಕೇಳ್ತಿದ್ದೀರಲ್ಲ, ನೇಮ್ ರಿವೀಲ್ ಮಾಡು, ನೇಮ್ ಹೇಳು, ಅಕ್ಕ ನೇಮ್ ಹೇಳು, ಪಾರ್ಟ್ನರ್ ನೇಮ್ ಹೇಳತ್ತೆ ಕಾಮೆಂಟ್ ಮಾಡ್ತಿದ್ದೀರಲ್ಲ, ಅವ್ರಿಗೆಲ್ಲರಿಗೂ ಉತ್ತರ ಕೊಡ್ತೀನಿ. ಇವರ ನೇಮ್ ಬಂದ್ಬಿಟ್ಟು ಶಿಲ್ಪಾ. ಇವ್ರ ನೇಮ್ ಭಾಗ್ಯವಂತ ಸತ್ಪಾಲ್, ಬಟ್ ಎಲ್ರೂ ಬಾಗು ಅಂತ ಕರೀತಾರೆ. ನಾ ಕ್ರೇಜಿ ಅಂತ ಕರೀತೀನಿ. ಹೌದು, ಅಂದ್ರೆ ಅವ್ರದ್ದು ಇಷ್ಟ ಐಡಿ ಕ್ರೇಜಿ ಅನ್ಸಲ್ಲ, ನನ್ ಕ್ರೇಜಿ ಅಂತ ಕರೆಯಕ್ ಇಷ್ಟ, ಬಟ್ ಕ್ರೇಜಿ ಅಂತ ಕರಿತೀನಿ ನಾನು. ಇಷ್ಟು ದಿನ ಅಂದ್ರೆ ಅವರು ಮಂದಿ ಮುಂದೆ ಅದೆಲ್ಲ ಆ ಥರ ಕರೆದಿಲ್ಲ ಅವರು. ಅದು ಪರ್ಸ್ನಲ್ ಆಗಿ ಅಂದ್ರೆ ನಾವಿಬ್ಬರೇ ಮಾಡಿದಾಗ ಅದು ಜಾಸ್ತಿ ಕ್ರೇಜಿ ಅಂತಿದ್ರು ಅವರು. ಉಳಿದ ಟೈಮ್ದಾಗೆಲ್ಲ ಜನ ಇದ್ದಾಗ ಅದು ಮಾಡಿದಾಗ ಎಲ್ಲ ಬಾಗುನಿ ಅಂತ ಕರಿತಿದ್ರು. ನನ್ನ ಏನಂತ ಕರೀಲಿ? ನೀವೇ ಕಮೆಂಟ್ ಮಾಡ್ರಿ ಏನಂತ ಅಲ್ಲೇನ್ರಿ ಕ್ರೇಜಿ ಅನ್ರಿ. ನೀವೇ ಕಮೆಂಟ್ ಮಾಡ್ರಿ. ನನ್ನ ಹೆಸರು ಬಂದ್ಬಿಟ್ಟು ಭಾಗ್ಯವಂತ ಸಕ್ಪಾಲ್.
ಇವ್ರ ನೇಮ್ ಬಂದ್ಬಿಟ್ಟು ಶಿಲ್ಪ. ಆ್ಯಂಡ್ ನಾನು ನಿನ್ನೇನು ಹೇಳಿದ್ದೆ ಮತ್ತು ಇವತ್ತು ಹೇಳಕತ್ತೀನಿ, ಬರೀ ಪ್ರತಿಯೊಂದು ಕಮೆಂಟ್ ಒಳಗೆ ಬರೀ ಪಾರ್ಟ್ನರ್ ಮಾಡತ್ತಲ್ಲ. ನಾನು ಇವರಿಗೆ ಹೆಸರಿಂದ ಕರೀಲೋ ಪಾರ್ಟ್ನರ್ ಅಂತ ಕರೀಲೋ ನೀವೇ ಹೇಳ್ರಿ. ಹೆಸರಿಂದ ಕರೆಯೋಕೆ ಅಷ್ಟೊಂದು ನಮಗೆ ಸರಿ ಅನ್ಸಲ್ಲ ಅದು ವಿಡಿಯೋದಾಗ. ಅದು ಜಸ್ಟ್ ಪಾರ್ಟ್ನರ್ ಅನ್ಸ್ಬೇಕು ನನ್ನ ಅನಿಸಿಕೆ. ನೀವು ಈ ಸರ್ತಿ ಕಾಮೆಂಟ್ ಮಾಡಿದ್ರೆ ನೀವೇನಂತಿರಲ್ಲ ಅದಕ್ಕೆ ಬದ್ಧ. ನಿಮ್ಮ ಅದಕ್ಕೆ ಹೇಳ್ತೀನಿ ಅಂತ ನಾನು. ನೀವೇನಂತೀರಿ ಹೆಸರಿಂದ ಕರಿತೀನಿ, ಪಾರ್ಟ್ನರ್ ಅಂತಲೇ ಪಾರ್ಟ್ನರ್ ಅಂತಲೇ ಕರಿತೀನಿ. ಅವ್ರು ಏನಂತ ಕರಿಬೇಕು ಅನ್ನೋದು ನೀವೇ ಕಮೆಂಟ್ ಮಾಡ್ಬೇಕು, ನಾ ಏನಂತ ಕರಿಬೇಕು ಅನ್ನೋದು ನೀವೇ ಕಮೆಂಟ್ ಮಾಡಿರಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತೀವಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಅನ್ಕೊತೀನಿ. ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ಬಿಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.